ಒಂದು, ಅಂಡ್ ಇದು ಫೂಜಿಗೆ ತುಂಬಾ ಹತ್ರವಾಗಿರೋ ಲೇಕ್. ಆಗಿ ಮೌಂಟ್ ಫೂಜಿಯಿಂದ ಸ್ನೋ ಮೆಲ್ಟ್ ಆದ ನೀರು ಡೈರೆಕ್ಟ್ ಆಗಿ ಇಲ್ಲಿಗೆ ಬರೋದಂತೆ. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂದ್ರೆ ನಾವಿವತ್ತು ಯಮನಾಶಿ ಪ್ರಿಫೆಕ್ಚರ್ಗೆ ಹೊರಟಿದ್ದೇವೆ. ನಿಮ್ಗೆಲ್ರಿಗೂ ಗೊತ್ತು, ಜಪಾನಿನ ಫೇಮಸ್ ಮೌಂಟೇನ್ ಮೌಂಟ್ ಫೂಜಿ. ಸೊ ಅದ್ರ ಕೆಳಗಡೆ ಒಂದು ಪುಟ್ಟ ವಿಲೇಜ್ ಇದೆ ಅಂತೆ, ಬಟ್ ಸಖತ್ ಬ್ಯೂಟಿಫುಲ್ ಆಗಿದೆ ಅದು. ಸೊ ನಾವಿವತ್ತು ಅಲ್ಲಿಗೆ ಹೊರಟಿದ್ದೇವೆ. ಏನಂದ್ರೆ ಆ ವಿಲೇಜ್ ತುಂಬಾನೇ ಚಿಕ್ಕದು, ಅಲ್ಲಿ ಜನಸಂಖ್ಯೆ ಕೂಡ ಅಷ್ಟೊಂದಿಲ್ಲ, 5,000ಕ್ಕೂ ಕಡಿಮೆ ಜನ ಇರೋದಂತೆ. ಸೊ ಅಲ್ಲಿಗೆ ಟ್ರೈನ್ ಫೆಸಿಲಿಟಿ ಎಲ್ಲ ಇಲ್ಲ, ಬಸ್ಸಲ್ಲೇ ಹೋಗ್ಬೇಕು. ಸೊ ಆಲ್ರೆಡಿ ನಾವು ಬಸ್ಸಲ್ಲಿದ್ದೇವೆ, ಇಲ್ಲಿಂದ 2.5 ಗಂಟೆ ಜರ್ನಿ ಇದೆ ನಮ್ಗೆ. ಬಟ್ ಆ ವಿಲೇಜ್ ಸಖತ್ ಬ್ಯೂಟಿಫುಲ್ ಆಗಿದೆ ಅಂತೆ. ಸೊ ಅಲ್ಲಿಗೆ ಹೊರಟಿದ್ದೇವೆ. ಈಗ ಹೇಗಿದೆ ಅಂತ ನಿಮ್ಗೆ ಕೂಡ ತೋರಿಸ್ತೇವೆ. ಸೊ ಎಸ್, ನಾವಿವಾಗ ಏನಿಲ್ಲಿ ನೋಡ್ತಾ ಇದ್ದೇವಲ್ವಾ, ಇದೇ ಜಪಾನಿನ ಮೌಂಟ್ ಫೂಜಿ. ಸೊ ಈ ಮೌಂಟ್ ಫೂಜಿ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನ ಇಲ್ಲಿ ಫೂಜಿ ಸಾನ್ ಅಂತ ಕರೀತಾರೆ. ಆ್ಯಂಡ್ ಇದು ಇಲ್ಲಿನ ಆಕ್ಟಿವ್ ವಾಲ್ಕೆನೋ. ಏನಂದರೆ ಎಷ್ಟೋ ವರ್ಷಗಳ ಹಿಂದೆ ಒಮ್ಮೆ ಅರ್ತ್ ಕ್ವೇಕ್ಗೆ ಟ್ರಿಗರ್ ಆಗಿ ಇದು ಎರೆಪ್ಟ್ ಆಗಿತ್ತಂತೆ. ಸೊ ಆವಾಗ ಇದರ ಸುತ್ತಮುತ್ತ ತುಂಬಾ ಪ್ರಾಬ್ಲಮ್ಸ್ ಆಗಿತ್ತು. ಆ್ಯಂಡ್ ಈ ಫೂಜಿ ಸಾನ್ ಸುಮಾರು 3,776 ಮೀಟರ್ ಹೈಟ್ ಇದೆ ಅಂತೆ. ಹಾಗೆಯೇ ಜಪಾನಿಗೆ ಬರುವ ಪ್ರತಿ ಟೂರಿಸ್ಟು ಕೂಡ ಈ ಜಾಗನ ಮಿಸ್ ಮಾಡಲ್ಲ. ಫೂಜಿದು ಸುತ್ತಮುತ್ತ ಇರುವ ಎಲ್ಲ ಜಾಗಗಳಿಗೂ ವಿಸಿಟ್ ಕೊಡ್ತಾರೆ. ಯಾವಾಗಲೂ ಅಷ್ಟೇ, ಫೂಜಿ ಸೈಡ್ ಬಂದರೆ ನಾನಂತೂ ವಿಂಡೋ ಸೈಡ್ ಸೀಟ್ನೇ ಚೂಸ್ ಮಾಡೋದು. ಯಾಕಂದರೆ ಈ ಥರ ಫೂಜಿ ಸಾನ್ನ ನೋಡಿಕೊಂಡು ಜರ್ನಿ ಮಾಡೋದೇ ಒಂದು ರೀತಿ ಮಜಾ. ಆ್ಯಂಡ್ ಡೆಸ್ಟಿನೇಷನ್ ಬಂದಿದ್ದೇ ಗೊತ್ತಾಗಲ್ಲ. ನೋಡಿ, ಆಲ್ರೆಡಿ ನಾವು ಬಂದ್ವಿ, ರೀಚ್ ಆದ್ವಿ. ನಾವೀಗ ಬಂದದ್ದು ಒಶಿನೋ ಹಕಾಯಿ ಅಂತ ಒಂದು ಪುಟ್ಟ ವಿಲೇಜಿಗೆ. ಸೊ ಯಾಕೆ ನಾವಿಲ್ಲಿಗೆ ಬಂದಿದ್ದೇವೆ, ಇಲ್ಲಿ ಅಂಥದ್ದೇನಿದೆ ಅಂತ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೇನೆ. ಇಲ್ಲಿ ನೋಡಿ, ಒಳಗೆ ಎಂಟರ್ ಆಗುವ ಮೊದಲು ಎಂಟ್ರಿ ಫೀ ಇದೆ 200 N. ಬಟ್ ಕಲೆಕ್ಟ್ ಮಾಡಲಿಕ್ಕೆ ಯಾರು ಕೂಡ ಇಲ್ಲ, ಜಸ್ಟ್ ಒಂದು ಡಬ್ಬ ಇಟ್ಟಿದ್ದಾರೆ. ಎಷ್ಟು ಟ್ರಸ್ಟ್ ಅಲ್ವಾ. ನಮಗೆ ಅಂತೂ ಜಪಾನಿಗೆ ಬಂದ ಮೇಲೆ ಇಲ್ಲಿನ ದೊಡ್ಡ ದೊಡ್ಡ ಸಿಟಿ ಆಗಿರ್ಬೋದು, ಬಿಲ್ಡಿಂಗ್ಸ್, LEDs, ಟೆಕ್ನಾಲಜೀಸ್, ಅದರ ಮಧ್ಯೆ ಈ ಥರ ಒಂದು ಪುಟ್ಟ ಹಳ್ಳಿಗೆ ಬಂದಿದ್ದೇವಲ್ವಾ, ಈ ಖುಷಿನೇ ಬೇರೆ ಇತ್ತು. ತುಂಬ ಪೀಸ್ಫುಲ್ ಇದೆ ಈ ಜಾಗ. ಏನು ಗೊತ್ತುಂಟ, ನಾನು ಬಂದಾಗಿನಿಂದ ಯೋಚನೆ ಮಾಡ್ತಾ ಇದ್ದೇನೆ, ಈ ವೀಲ್ ಹೇಗೆ ತಿರುಗ್ತಾ ಇದೆ, ಏನು ಕನೆಕ್ಷನ್ ಇದೆ ಅಂತ. ಇವಾಗ ಗೊತ್ತಾಯಿತು, ಈ ಕಡೆಯಿಂದ ನೀರು ಬರ್ತಾ ಇದೆ ಅಲ್ವಾ, ಆ ಫೋರ್ಸಿಗೆ ಆ ವೀಲ್ ತಿರುಗ್ತಾ ಇದೆ. ವಾವ್, ಇಲ್ಲಿ ಎಷ್ಟೊಂದು ಕೊಯ್ ಫಿಶಸ್ ಇದೆ ನೋಡಿ. ಈ ಒಶಿನೋ ಹಕಾಯಲ್ಲಿರುವ ಎಲ್ಲ ಪಾಂಡ್ ಕೂಡ ಏನಕ್ಕೆ ಫೇಮಸ್ ಗೊತ್ತುಂಟಾ, ಇಲ್ಲಿನ ಕ್ಲಿಯರ್ ವಾಟರಿಗೆ. ನೋಡಬಹುದು, ತುಂಬಾ ಕ್ಲೀನ್ ಇದೆ ಇಲ್ಲಿನ ನೀರು. ಇಲ್ಲಿ ಕೂಡ ನಾವು ನೋಡ್ಬೋದು, ಇಲ್ಲಿ ಫಿಶ್ಶಿಗೆ ಫುಡ್ ಹಾಕಲಿಕ್ಕೆ ಫುಡ್ ಎಲ್ಲ ಇಟ್ಟಿದ್ದಾರೆ. ಹಾಗೆಯೇ 100 N ಅಂತ ಹಾಕಿದ್ದಾರೆ. ಆ್ಯಂಡ್ ಫೀ ಬಾಕ್ಸ್ ಇಟ್ಟಿದ್ದಾರೆ ನೋಡಿ. ಸೊ ನಮಗೆ ಈಗ ಫಿಶ್ಶಿಗೆ ಫುಡ್ ಹಾಕ್ಲಿಕ್ಕಿದ್ರೆ ನಾವೇ 100 N ಆ ಡಬ್ಬಕ್ಕೆ ಹಾಕಿ ಫುಡ್ ತಗೊಂಡು ಫಿಶ್ಶಿಗೆ ಫೀಡ್ ಮಾಡ್ಬೋದು. ಎಷ್ಟು ನಂಬಿಕೆ ಅಲ್ವಾ ಇವರಿಗೆ ಜನರ ಮೇಲೆ. ಆ್ಯಂಡ್ ನಾನು ಈ ವಿಷಯ ಕೂಡ ಹೇಳಲೇಬೇಕು, ಇಲ್ಲಿನ ಜನರು ಕೂಡ ಅಷ್ಟೇ, ಯಾರು ಕೂಡ ಏನನ್ನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ, ಕರೆಕ್ಟಾಗಿ ಎಲ್ಲನೂ ಫಾಲೋ ಮಾಡ್ತಾರೆ. ಹಾಗಾಗಿ ಈ ಥರದ್ದೆಲ್ಲ ಇಲ್ಲಿ ವರ್ಕ್ ಆಗ್ತದೆ. ಇವಾಗ ಬಂದ್ವಿ ನೋಡಿ ನಾವು ಒಶಿನೋ ಹಕಾಯಿದು ಮೇನ್ ಸ್ಪಾಟಿಗೆ. ಏನಂದ್ರೆ ಇಲ್ಲಿ ಟೋಟಲ್ ಆಗಿ 8 ಪಾಂಡ್ ಇದೆ. ಸೊ ಇವಾಗ ನಾವು ನೋಡಿದ್ವಿ ಅಲ್ವಾ ಒಕಮೈಕೆ ಪಾಂಡ್ ಅಂತ, ಇದು ಇರೋ ಎಲ್ಲದಕ್ಕಿಂತ ಸ್ಮಾಲೆಸ್ಟ್ ಪಾಂಡ್ ಅಂತೆ. ನೋಡಿ, ಇದುವೇ. ಜನರು ಏನು ಇಷ್ಟೊಂದು ನೋಡ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಈ ಪಾಂಡ್ ಎಷ್ಟು ಕ್ಲೀನ್ ಇದೆ ನೋಡಿ. ಹಾಗೇನೆ ಇದರಲ್ಲಿ ನಾವು ಫಿಶ್ಗಳನ್ನು ನೋಡಬಹುದು. ಸೊ ಇದನ್ನು ನೋಡಲಿಕ್ಕೆ ಜನರು ಎಲ್ಲೆಲ್ಲಿಂದನೂ ಬರ್ತಾರೆ ಈ ಒಶಿನೋ ಹಕಾಯಿಗೆ. ವಿಷಯ ಏನಂದರೆ, ಒಶಿನೋ ಹಕಾಯಿ ಅಂತ ಒಂದು ಬ್ಯೂಟಿಫುಲ್ ಜಾಗ ಇರೋದು ಇಲ್ಲಿನ ಜನರಿಗೆ ಬಿಟ್ಟರೆ ಬೇರೆ ಯಾರಿಗೆ ಕೂಡ ಗೊತ್ತಿರಲಿಲ್ಲ. ಇಲ್ಲಿಗೆ ಅಷ್ಟೊಂದು ಜನರು ಕೂಡ ಬರ್ತಾ ಇರಲಿಲ್ಲ. ರೀಸೆಂಟಾಗಿ ಏನಾಯಿತು ಅಂದರೆ, ಒಶಿನೋ ಹಕಾಯಿದು ಈ ಕ್ಲಿಯರ್ ಪಾಂಡ್ ಇದೆ ಅಲ್ವಾ,
ಸೊ ಇದರ ವಿಡಿಯೋ ಎಲ್ಲ ಕಡೆನೂ ವೈರಲ್ ಆಗಿತ್ತು. ಸೊ ಅದನ್ನು ನೋಡಿ ಆದಮೇಲೆ ಇಲ್ಲಿಗೆ ಜಾಸ್ತಿಯಾಗಿ ಫಾರಿನರ್ಸ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ ಏನಾಗಿದೆ ಅಂದರೆ ಇಲ್ಲಿನ ಜನರಿಗಿಂತ ಜಾಸ್ತಿ ಫಾರಿನರ್ಸ್ ಇಲ್ಲಿಗೆ ಬರ್ತಾರೆ ಅಂತೆ, ಹಾಗಂತ ಇಲ್ಲಿನ ಜನರು ಹೇಳ್ತಾರೆ. ನಿಜವಾಗ್ಲೂ ನನಗೆ ಕೂಡ ಇಲ್ಲಿಗೆ ಬಂದ ಮೇಲೆ ಒಮ್ಮೆ ಆಶ್ಚರ್ಯ ಆಯಿತು. ಯಾಕಂದರೆ ಇಷ್ಟು ಕ್ಲೀನ್ ಆಗಿರುವ ನೀರು ನಾನು ಎಲ್ಲಿ ಕೂಡ ನೋಡಲಿಲ್ಲ. ಅಷ್ಟು ಕ್ಲೀನ್ ಆಗಿದೆ ಇಲ್ಲಿನ ನೀರು. ಆ್ಯಂಡ್ ಇದಕ್ಕೆ ರೀಸನ್ ಕೂಡ ಇದೆ. ಈ ನೀರಿದೆ ಅಲ್ವಾ, ಇದು ಮೌಂಟ್ ಫೂಜಿಯಿಂದ ಸ್ನೋ ಮೆಲ್ಟ್ ಆದ ನೀರು ಡೈರೆಕ್ಟಾಗಿ ಇಲ್ಲಿಗೆ ಬರೋದಂತೆ. ಹಾಗಾಗಿ ಇಷ್ಟು ಕ್ಲೀನ್ ಆಗಿದೆ ಇಲ್ಲಿನ ನೀರು. ಇವಾಗ ನಾವಿಲ್ಲಿ ಏನು ನೋಡ್ತಾ ಇದ್ದೇವಲ್ವಾ, ಇಲ್ಲಿ ನೋಡಬಹುದು ಸುತ್ತಲೂ ಜನ ನಿಂತಿದ್ದಾರೆ ಅಲ್ವಾ. ಇದು ಇಲ್ಲಿನ ಒಶಿನೋಹಕ, ಇದು ಮೈನ್ ಪಾಂಡ್. ಜನ ಅಂತೂ ತುಂಬಾ ಇದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಓ, ಇದರಲ್ಲಿ ನಮ್ಮ ರಿಫ್ಲೆಕ್ಷನ್ ಕಾಣ್ತದೆ, ಅಷ್ಟು ಕ್ಲೀನ್ ಇದೆ. ಎಷ್ಟು ಚಂದ ಇದೆ ಅಂದರೆ ಗೈಸ್ ನೋಡ್ಬೋದು. ಕ್ರಿಸ್ಟಲ್ ಕ್ಲಿಯರ್ ಇದೆ, ತುಂಬ ಚೆನ್ನಾಗಿದೆ ನೀರು. ಇದು ಏನಂದರೆ ಡೈರೆಕ್ಟಾಗಿ ಮೌಂಟ್ ಫೂಜಿಯಿಂದ ಸ್ನೋ ಮೆಲ್ಟ್ ಆದ ನೀರು ಡೈರೆಕ್ಟಾಗಿ ಇಲ್ಲಿಗೆ ಬರೋದಂತೆ. ಹಾಗಾಗಿ ಇಷ್ಟು ಕ್ಲೀನ್ ಆಗಿದೆ ಕೊಡಿ ನೀರು. ಇಲ್ಲಿ ಟೋಟಲ್ ಆಗಿ 8 ಪಾಂಡ್ ಇದೆ. ಎಲ್ಲದರ ನೀರು ಕೂಡ ಇದೇ ಥರ ಇದೆ. ಇಲ್ಲಿ ನಾನು ಇನ್ನೊಂದು ವಿಷಯ ಹೇಳಬೇಕು. ಇಷ್ಟು ಪಾಂಡ್ ಇದೆ ಅಲ್ವಾ, ಎಲ್ಲಿ ಕೂಡ ನಾವು ನೀರನ್ನ ಮುಟ್ಲಿಕ್ಕಿಲ್ಲ, ಹಾಗೆಯೇ ಗಲೀಜು ಮಾಡಲಿಕ್ಕಿಲ್ಲ. ಇಲ್ಲಿ ಒಂದು ಕಡೆಯಲ್ಲಿ ನೋಡಿ, ಈ ಥರ 200 Nಗೆ ಎಂಟಿ ಬಾಟಲ್ ಸಿಗ್ತದೆ. ಇದರಲ್ಲಿ ಬೇಕಾದರೆ ನಾವು ನೀರನ್ನ ತಗೊಂಡು ಹೋಗ್ಬೋದು, ಕುಡಿಬಹುದು. ಬಟ್ ಈ ಒಂದು ಜಾಗದಲ್ಲಿ ಮಾತ್ರನೇ ಈ ಥರ ಇರೋದು. ನೀರು ಬೇಕಂದರೆ ಇಲ್ಲಿಂದ ನಾವು ತಗೊಂಡು ಹೋಗ್ಬೋದು ಅಷ್ಟೇ. ಆ್ಯಕ್ಚುಲಿ ಇಲ್ಲಿನ ಜನರು ಹೇಳೋದು ನಿಜ. ಈ ಹೊಶಿನೋಹಕಾಯಿಗೆ ಇಲ್ಲಿನ ಜನರಿಗಿಂತಲೂ ಹೊರದೇಶದ ಜನರು ಜಾಸ್ತಿ ಬರ್ತಾರೆ ಅಂತ. ನಾವು ಕೂಡ ನೋಡಿದ್ವಿ, ತುಂಬಾ ಜನರು ಬೇರೆ ದೇಶದಿಂದ ಇದ್ದಾರೆ. ಹಾಗೆಯೇ ಸ್ವಲ್ಪ ತಿಂದು ನಾವು ಇಲ್ಲಿಂದ ಹೊರಟ್ವಿ. ನೋಡಬಹುದು ದಾರಿಯುದ್ದಕ್ಕೂ ಈ ರೀತಿ ಟ್ಯೂಲಿಪ್ಸ್ನ ಹಾಕಿದ್ರು. ಎಷ್ಟು ಚಂದ ಇದೆ ಅಲ್ವಾ. ಇವಾಗ ಇಲ್ಲಿ ಸ್ಪ್ರಿಂಗ್ ಸೀಸನ್ ಅಲ್ವಾ, ಸೊ ಎಲ್ಲ ಕಡೆನೂ ಈ ಥರ ಇರ್ತದೆ. ಎಸ್, ನಾವಿವಾಗ ಲೇಕ್ ಯಮನಕೋಗೆ ಬಂದಿದ್ದೇವೆ ಗೈಸ್. ಅಲ್ಲಿ ನೋಡ್ಬೋದು ನನ್ನ ಹಿಂದ್ಗಡೆ ಇರೋದು ಅದೇ ಮೌಂಟ್ ಫೂಜಿ. ಬಟ್ ಇವತ್ತು ಅಷ್ಟೊಂದು ಕ್ಲಿಯರ್ ಇಲ್ಲ, ಅದು ನೋಡ್ಬೋದು. ಫುಲ್ ಅದರ ಸುತ್ತಲೂ ಕ್ಲೌಡ್ ಇದೆ. ಸೊ ಮೌಂಟ್ ಫೂಜಿ ಸುತ್ತಲೂ 5 ಲೇಕ್ ಇದೆ. ಅದರಲ್ಲಿ ಇದು ಯಮನಕೋ ಕೂಡ ಒಂದು. ಆ್ಯಂಡ್ ಇದು ಫೂಜಿಗೆ ತುಂಬ ಹತ್ತಿರವಾಗಿರೋ ಲೇಕ್. ಯಮನಕೋ ಅಂದರೆ, ಯಮ ಅಂದರೆ ಇಲ್ಲಿ ಮೌಂಟೇನ್, ಸೊ ಕೋ ಅಂದರೆ ಲೇಕ್ ಅಂತೆ. ಸೊ ಇದು ಯಮನಕೋ ಅಂತ. ಇಲ್ಲಿ ತುಂಬ ಜನ ಫೋಟೋಗ್ರಾಫರ್ಸ್ ಬರ್ತಾರೆ ಕ್ಯಾಮರಾ ಹಿಡ್ಕೊಂಡು. ಯಾಕಂದರೆ ಫೂಜಿದ್ದು ತುಂಬ ಚೆನ್ನಾಗಿರೋ ಫೋಟೋಸ್ ಸಿಗ್ತದೆ. ಹಾಗೆಯೇ ಈ ಲೇಕಿಗೆ ಸ್ವ್ಯಾನ್ ಲೇಕ್ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ನಾವು ತುಂಬ ಸ್ವ್ಯಾನ್ಸ್ನ ನೋಡಬಹುದು. ನಾವು ಕನ್ನಡದಲ್ಲಿ ಹಂಸ ಅಂತ ಹೇಳ್ತೇವೆ. ನಾನಂತೂ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ಇಲ್ಲಿ ಕೂಡ ಅಷ್ಟೇ, ಈ ಸ್ವ್ಯಾನಿಗೆ ಹಾಕಲಿಕ್ಕೆ ಫುಡ್ ಎಲ್ಲ ಇಲ್ಲೇ ಸಿಗ್ತದೆ. ನಾವು ಹಣ ಕೊಟ್ಟು ಬೈ ಮಾಡಿ ಅದಕ್ಕೆ ಫೀಡ್ ಮಾಡಬಹುದು. ಅದು ಕೂಡ ಪಾಪ ಅಷ್ಟೇ, ನಮ್ಮನ್ನು ನೋಡಿ ಫುಡ್ ಹಾಕ್ತೇವಂತ ಹತ್ರ ಬರ್ತದೆ. ಇನ್ಫ್ಯಾಕ್ಟ್ ನಾವು ಅದನ್ನು ಮುಟ್ಟಬಹುದು ಇಲ್ಲಿ. ಈ ಸ್ವ್ಯಾನ್ ಲೇಕಲ್ಲಿ ಸ್ವ್ಯಾನ್ ಶೇಪ್ ಇದ್ದೆ ಬೋಟ್ ಕೂಡ ಇದೆ. ನಾವು ಅದಕ್ಕೆ ಎಷ್ಟೋ ಕೊಡಬೇಕು. ಕೊಟ್ಟರೆ ಅವರು ಒಂದು ಲೇಕಿಗೆ ಫುಲ್ ರೌಂಡ್ ಹಾಕ್ಕೊಂಡು ಕರ್ಕೊಂಡು ಬರ್ತಾರೆ. ಆ್ಯಂಡ್ ಈ ಸ್ಪಾಟ್ ಇದೆ ಅಲ್ವಾ, ಇಲ್ಲಿ ಎಷ್ಟು ಚಂದ ಪಿಕ್ಚರ್ಸ್ ಬರ್ತದೆ ಅಂದರೆ, ನಾವು ಕೂಡ 2 ಫೋಟೋಸ್ ತೆಗೆದಿದ್ದೇವೆ. ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಫೂಜಿ ವ್ಯೂ ಇದ್ದು. ಸನ್ಸೆಟ್ ಆಗ್ತಿದ್ದಂಗೆ ಎಲ್ಲ ನೀರಿಂದ ಮೇಲೆ ಬಂದು ಈ ಥರ ಕುತ್ಕೊಂಡಿರ್ತದೆ.
ನೋಡಿದ್ರಲ್ವಾ ಹೇಗಿತ್ತು ಫೂಜಿ ಹಾಗೆ ಒಶಿನೋಹಕಾಯ್ ಮತ್ತು ಯಮನಕೊ ಲೇಕ್. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಬ್ಲಾಗ್ ಜೊತೆಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.